ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಸಲುವಾಗಿ ರಿಸರ್ಚ್ ಅಪ್ಟಿಟ್ಯೂಡ್ ಮೇಲೆ ಕೆಲವು MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಯೂನಿಟ್ನಲ್ಲಿ ನಾವು ರಿಸರ್ಚ್ ಬಗ್ಗೆ ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಮೇಲೆ MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಕರ್ನಾಟಕ ಸೆಟ್ 2023ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದರೆ ಇಲ್ಲಿ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪೇಪರ್ 1 ಪ್ರಿಪ್ರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, MCQ ಲೆಕ್ಚರನ್ನು ಕೊಡ್ತಾ ಇದ್ದೀವಿ, ಪ್ರಾಕ್ಟೀಸ್ MCQ ಸೆಟ್ ಅವೈಲೇಬಲ್ ಇದೆ, 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ಜೊತೆಗೆ ನೋಟ್ಸ್ ಇದೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಕೂಡ ನೀಡ್ತಾ ಇದ್ದೀವಿ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ. ಈ ಒಂದು ಕೋರ್ಸ್ ನಿಮಗೆ ಕೇವಲ 2000 ರುಪೀಸ್ನಲ್ಲಿ ಸಿಗ್ತಾ ಇದೆ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು ಅಥವಾ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಸೊ ಅದೇ ರೀತಿ ಪೇಪರ್ 2 ಸಲುವಾಗಿ ಕಂಪ್ಲೀಟ್ ನೋಟ್ಸನ್ನು ನೀಡ್ತಾ ಇದ್ದೀವಿ PDF-ನಲ್ಲಿ, ಮತ್ತು 2000+ MCQ ಸೆಟ್ಟನ್ನು ಕೊಡ್ತಾ ಇದ್ದೀವಿ ಕೇವಲ 1000 ರುಪೀಸ್ನಲ್ಲಿ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಸೊ ಈ ಒಂದು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ನೀವು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡ ನಂತರ ರಿಜಿಸ್ಟರ್ ಮಾಡಿ ಸರ್ಚ್ ಫಾರ್ ಕೋರ್ಸಸ್ನಲ್ಲಿ ನೀವು KSET 2023 ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಪೇಪರ್ 1 ಕೋರ್ಸ್ ನಿಮಗೆ ಅವೈಲೇಬಲ್ ಆಗುತ್ತೆ. ನೀವು ಇಲ್ಲೆಲ್ಲ ಕಂಟೆಂಟನ್ನು ನೋಡ್ಕೊಳ್ಬೋದು. ನಂತರ ನೀವು ಬಾಯ್ ನೋ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಕೂಡ ಆಗ್ಬೋದು. So now let us move to the questions. Here the first question is, which of the following statement is not correct? Option A, a researcher is expected to be a well-read person. Option B, one research gives birth to another research. Option C, all researchers contribute to existing knowledge. Option D, a good researcher is a nice person. ಸೊ ಕೆಳಗಿನ ಯಾವ ಹೇಳಿಕೆಗಳು ಇಲ್ಲಿ ಸರಿಯಾಗಿಲ್ಲ? ಸೊ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಹೇಳಿಕೆ ತಪ್ಪಾಗಿದೆ, ಅದನ್ನು ನಾವು ಕಂಡು ಹಿಡಿಬೇಕಾಗಿದೆ. ಆಪ್ಷನ್ ಎ, ಒಬ್ಬ ಸಂಶೋಧಕನು ಚೆನ್ನಾಗಿ ಓದಿದ ವ್ಯಕ್ತಿಯಾಗಬೇಕೆಂದು ನಿರೀಕ್ಷಿಸಲಾಗಿದೆ. ಆಪ್ಷನ್ ಬಿ, ಒಂದು ಸಂಶೋಧನೆಯು ಇನ್ನೊಂದು ಸಂಶೋಧನೆಗೆ ಜನ್ಮ ನೀಡುತ್ತದೆ. ಆಪ್ಷನ್ ಸಿ, ಎಲ್ಲ ಸಂಶೋಧಕರು ಅಸ್ತಿತ್ವದಲ್ಲಿರುವ ಜ್ಞಾನಕ್ಕೆ ಕೊಡುಗೆಯನ್ನು ನೀಡ್ತಾರೆ. ಆಪ್ಷನ್ ಡಿ, ಒಬ್ಬ ಒಳ್ಳೆಯ ಸಂಶೋಧಕ ಒಳ್ಳೆಯ ವ್ಯಕ್ತಿ. Yes, here the right answer is option D is not correct. A good researcher is a nice person. This statement is wrong here. ಸೊ ಇಲ್ಲಿ ನೀವು ನೋಡ್ಬೋದು, ಒಬ್ಬ ಒಳ್ಳೆಯ ಸಂಶೋಧಕ ಒಳ್ಳೆಯ ವ್ಯಕ್ತಿ ಅಂತ ಹೇಳ್ತಾ ಇದ್ದಾನೆ. ಈ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗಿದೆ, ಏಕೆಂದರೆ ಸಂಶೋಧಕನಲ್ಲದ ವ್ಯಕ್ತಿಗಳು ಕೂಡ ಒಳ್ಳೆಯವರಾಗಿರ್ಬೋದು. ಸೊ ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಸೊ ಕ್ವೆಶನ್ ನಂಬರ್ 2, ದ ಕ್ವಾಲಿಟಿ ಆಫ್ ಎ ರಿಸರ್ಚ್ ಸ್ಟಡಿ ಈಸ್ ಮೇನ್ಲಿ ಇವ್ಯಾಲ್ಯೂಯೇಟೆಡ್ ಆನ್ ದ ಬೇಸಿಸ್ ಆಫ್. So how we are going to evaluate the quality of the research? Based on the place of publication where we are going to publish the paper, the report. Option B, the manner in which the recommendations are implemented. Option C, the rigor with which it was conducted. Option D, none of the above. ಸೊ ಈ ಸಂಶೋಧನಾ ಅಧ್ಯಯನದ ಗುಣಮಟ್ಟವನ್ನು ನಾವು ಯಾವುದರ ಆಧಾರದ ಮೇಲೆ ಮೌಲ್ಯಮಾಪನ ಮಾಡ್ಬೋದು? ಆಪ್ಷನ್ ಎ, ಪ್ರಕಟಣೆಯ ಸ್ಥಳದ ಆಧಾರದ ಮೇಲೆ. ಆಪ್ಷನ್ ಬಿ, ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವ ಆಧಾರದ ಮೇಲೆ. ಆಪ್ಷನ್ ಸಿ, ಅದನ್ನು ನಡೆಸಿದ ಕಠಿಣತೆಯ ಆಧಾರದ ಮೇಲೆ. ಆಪ್ಷನ್ ಡಿ, ಮೇಲಿನ ಯಾವುದೂ ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಈಸ್ ಕರೆಕ್ಟ್. The rigor with which it was conducted, based on this we can evaluate the quality of research. ಸೊ ಈ ಒಂದು ಸಂಶೋಧನೆಯನ್ನು ನಡೆಸಿದ ಕಠಿಣತೆಯ ಆಧಾರದ ಮೇಲೆ ನಾವು ಏನು ಮಾಡ್ಬೋದು? ಸಂಶೋಧನೆಯ ಗುಣಮಟ್ಟವನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಅಂದರೆ ಮೌಲ್ಯಮಾಪನವನ್ನು ಮಾಡ್ಬೋದು. ಸೊ ಹೀಗಾಗಿ ಆಪ್ಷನ್ ಸಿ ಏನಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಕ್ವೆಶನ್ ನಂಬರ್ 3, ದ ರಿಸರ್ಚ್ ಈಸ್ ಆಲ್ವೇಸ್. ಆಪ್ಷನ್ ಎ, ವೆರಿಫೈಯಿಂಗ್ ದ ಓಲ್ಡ್ ನಾಲೆಜ್. ಆಪ್ಷನ್ ಬಿ, ಎಕ್ಸ್ಪ್ಲೋರಿಂಗ್ ನ್ಯೂ ನಾಲೆಜ್. ಆಪ್ಷನ್ ಸಿ, ಫಿಲ್ಲಿಂಗ್ ದ ಗ್ಯಾಪ್ಸ್ ಬಿಟ್ವೀನ್ ದ ನಾಲೆಜ್. ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. ಸಂಶೋಧನೆಯು ಯಾವಾಗಲೂ ಹಳೆಯ ಜ್ಞಾನವನ್ನು ಪರಿಶೀಲನೆ ಮಾಡ್ತಾ ಇದೆ. ಆಪ್ಷನ್ ಬಿ, ಹೊಸ ಜ್ಞಾನವನ್ನು ಅನ್ವೇಷಣೆ ಮಾಡ್ತಾ ಇದೆ. ಆಪ್ಷನ್ ಸಿ, ಜ್ಞಾನದ ನಡುವಿನ ಅಂತರವನ್ನು ತುಂಬುತ್ತದೆ. ಆಪ್ಷನ್ ಡಿ, ಮೇಲಿನ ಎಲ್ಲ. ಎಸ್, ಹಿಯರ್ ದ ರಿಸರ್ಚ್ ಈಸ್ ಆಲ್ವೇಸ್, ಇಟ್ ಈಸ್ ಗೋಯಿಂಗ್ ಟು ವೆರಿಫೈ ದ ಓಲ್ಡ್ ನಾಲೆಜ್, ಇಟ್ ಈಸ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ದ ನ್ಯೂ ನಾಲೆಜ್, ಇಟ್ ಆಲ್ಸೋ ಫಿಲ್ಸ್ ದ ಗ್ಯಾಪ್ ಬಿಟ್ವೀನ್ ದ ನಾಲೆಜ್. ಸೊ ಆಪ್ಷನ್ ಡಿ, ಆಲ್ ಆಫ್ ದ ಅಬವ್ ಈಸ್ ಕರೆಕ್ಟ್ ಆನ್ಸರ್. ಯಾವಾಗಲೂ ಸಂಶೋಧನೆಯು ಹಳೆಯ ಜ್ಞಾನವನ್ನು ಪರಿಶೀಲನೆ ಮಾಡ್ತಾ ಇದೆ, ಜೊತೆಗೆ ಹೊಸ ಜ್ಞಾನವನ್ನು ಅನ್ವೇಷಣೆ ಮಾಡ್ತಾ ಇದೆ, ಜೊತೆಗೆ ಜ್ಞಾನದ ನಡುವಿನ ಅಂತರವನ್ನು ತುಂಬ್ತಾ ಇದೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. ಸೊ ರಿಸರ್ಚ್, ಇಟ್ ಈಸ್ ಡಿಪೆಂಡ್ ಆಸ್ ದ ಕ್ರಿಯೇಷನ್ ಆಫ್ ನ್ಯೂ ನಾಲೆಜ್ or the use of existing knowledge in a new and creative way. So it has to generate new concept, methodologies or understandings.
Question number 4. What do you consider as the main aim of interdisciplinary research? Option A, to bring out holistic approach to the research. Option B, to reduce the emphasis of single subject in research. Option C, to oversimplify the problem of research. Option D, to create a new trend in research methodology. ಸೊ ಅಂತರಶಾಸ್ತ್ರೀಯ ಸಂಶೋಧನೆಯ ಮುಖ್ಯ ಗುರಿಯಾಗಿ ನೀವು ಏನನ್ನು ಪರಿಗಣಿಸ್ತಾ ಇದ್ದೀರಿ? ಆಪ್ಷನ್ ಎ, ಸಂಶೋಧನೆಗೆ ಸಮಗ್ರ ವಿಧಾನವನ್ನು ಹೊರತರುವುದು. ಆಪ್ಷನ್ ಬಿ, ಸಂಶೋಧನಾ ಕ್ಷೇತ್ರದಲ್ಲಿ ಒಂದೇ ವಿಷಯದ ಒತ್ತು ಕಡಿಮೆ ಮಾಡಲು. ಆಪ್ಷನ್ ಸಿ, ಸಂಶೋಧನೆಯ ಸಮಸ್ಯೆಯನ್ನು ಅತಿ ಸರಳಗೊಳಿಸಲು. ಆಪ್ಷನ್ ಡಿ, ಸಂಶೋಧನಾ ವಿಧಾನದಲ್ಲಿ ಹೊಸ ಪ್ರವೃತ್ತಿಯನ್ನು ಸೃಷ್ಟಿಸಲು. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. The main aim of interdisciplinary research is to bring out holistic approach to research. ಸೊ ಇಲ್ಲಿ ಅಂತರಶಾಸ್ತ್ರೀಯ ಸಂಶೋಧನೆಯ ಮುಖ್ಯ ಉದ್ದೇಶ ಏನಾಗಿರ್ತದೆ ಅಂತಂದರೆ ಸಂಶೋಧನೆಗೆ ಸಮಗ್ರ ವಿಧಾನವನ್ನು ಹೊರತರುವುದು. So the main objective of interdisciplinary research is to form a broad and inclusive understanding of a topic. This process is going to provide various perspectives and can often lead to unique intellectual discoveries. Question number 5. The experimental study is based on option A, law of single variable. Option B, manipulation. Option C, both A and B. Option D, none of the above. ಪ್ರಾಯೋಗಿಕ ಅಧ್ಯಯನವು ಯಾವುದನ್ನು ಆಧರಿಸಿದೆ? ಆಪ್ಷನ್ ಎ, ಏಕ ವೇರಿಯೇಬಲ್ ಕಾನೂನು. ಆಪ್ಷನ್ ಬಿ, ಕುಶಲತೆ. ಆಪ್ಷನ್ ಸಿ, ಎ ಮತ್ತು ಬಿ ಎರಡು. ಆಪ್ಷನ್ ಡಿ, ಮೇಲಿನ ಯಾವುದೂ ಅಲ್ಲ. Yes, here the right answer for this question is option C. The experimental study, it is based on law of single variable and also manipulation. So option C is correct answer, both A and B. ಪ್ರಾಯೋಗಿಕ ಅಧ್ಯಯನವು ಏಕ ವೇರಿಯೇಬಲ್ ಅನ್ನು ಆಧರಿಸಿದೆ ಮತ್ತು ಕುಶಲತೆಯನ್ನು ಆಧರಿಸಿದೆ. ಸೊ ಹೀಗಾಗಿ ಆಪ್ಷನ್ ಸಿ, ಎ ಮತ್ತು ಬಿ ಎರಡೂ ಆಗಿದೆ. ಲಾ ಆಫ್ ಸಿಂಗಲ್ ವೇರಿಯೇಬಲ್ ಆ್ಯಂಡ್ ಮ್ಯಾನಿಪುಲೇಷನ್. So any research conducted under scientifically acceptable conditions uses experimental method. And the success of experimental studies hinges on researcher confirming the change of variable is based on manipulation of the constant variable. So the research is going to establish cause and effect relationship. Question number 6. Which of the following is not a characteristic of a researcher? Option A, industrious and persistent. Option B, specialist rather than a generalist. Option C, objective. Option D, not versatile in his interest and even in his native abilities. ಕೆಳಗಿನವುಗಳಲ್ಲಿ ಯಾವುದು ಸಂಶೋಧಕರ ಲಕ್ಷಣವಲ್ಲ? ಆಪ್ಷನ್ ಎ, ಶ್ರಮಶೀಲ ಮತ್ತು ನಿರಂತರ. ಆಪ್ಷನ್ ಬಿ, ಸಾಮಾನ್ಯವಾದಿಗಿಂತ ತಜ್ಞರು. ಆಪ್ಷನ್ ಸಿ, ಉದ್ದೇಶ. ಆಪ್ಷನ್ ಡಿ, ಅವನ ಆಸಕ್ತಿ ಮತ್ತು ಅವನ ಸ್ಥಳೀಯ ಸಾಮರ್ಥ್ಯಗಳಲ್ಲಿ ಬಹುಮುಖವಾಗಿಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಡಿ. Is not versatile in his interest and even in his native abilities. This is not a characteristic of a researcher. ಸೊ ಇಲ್ಲಿ ಅವನ ಆಸಕ್ತಿ ಮತ್ತು ಅವನ ಸ್ಥಳೀಯ ಸಾಮರ್ಥ್ಯಗಳಲ್ಲಿ ಬಹುಮುಖವಾಗಿಲ್ಲ, ಇದು ಸಂಶೋಧಕರ ಲಕ್ಷಣ ಆಗಿಲ್ಲ. ಸೊ ಆಪ್ಷನ್ ಡಿ ಏನಾಗಿದೆ ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 7. An important practical issue to consider while designing a research project is option A, an interesting theoretical perspective. Option B, add to knowledge of researcher only. Option C, availability of time and other resources. Option D, none of the above. ಸಂಶೋಧನಾ ಯೋಜನೆಯನ್ನು ವಿನ್ಯಾಸಗೊಳಿಸುವಾಗ ಪರಿಗಣಿಸಬೇಕಾದ ಪ್ರಮುಖ ಪ್ರಾಯೋಗಿಕ ಸಮಸ್ಯೆ. ಆಪ್ಷನ್ ಎ, ಆಸಕ್ತಿದಾಯಕ ಸೈದ್ಧಾಂತಿಕ ದೃಷ್ಟಿಕೋನ. ಆಪ್ಷನ್ ಬಿ, ಸಂಶೋಧಕರ ಜ್ಞಾನಕ್ಕೆ ಮಾತ್ರ ಸೇರಿಸಿ. ಆಪ್ಷನ್ ಸಿ, ಸಮಯ ಮತ್ತು ಇತರ ಸಂಪನ್ಮೂಲಗಳ ಲಭ್ಯತೆ. ಆಪ್ಷನ್ ಡಿ, ಮೇಲಿನ ಯಾವುದೂ ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಸಿ, ಅವೈಲಬಿಲಿಟಿ ಆಫ್ ಟೈಮ್ ಆ್ಯಂಡ್ ಅದರ್ ರಿಸೋರ್ಸಸ್. ಸಮಯ ಮತ್ತು ಇತರ ಸಂಪನ್ಮೂಲಗಳ ಲಭ್ಯತೆ ಸರಿಯಾದ ಉತ್ತರ. ಕ್ವೆಶನ್ ನಂಬರ್ 8. ಅಸರ್ಷನ್ ಇಸ್ ಲಾಂಗರ್ ಟೆಸ್ಟ್ಸ್ ಆರ್ ಮೋರ್ ರಿಲಯಬಲ್ ದ್ಯಾನ್ ಶಾರ್ಟರ್ ಒನ್ಸ್. Reason is each item adds to test reliability. Which of the following is correct? A and R are correct. Only A is correct. Only R is correct. None of the A and R is correct. ಸಮರ್ಥನೆ ಏನು ಹೇಳ್ತಾ ಇದೆ? ಉದ್ದವಾದ ಪರೀಕ್ಷೆಗಳು ಚಿಕ್ಕದಾದವುಗಳಿಗಿಂತ ಹೆಚ್ಚು ವಿಶ್ವಾಸಾರ್ಹವಾಗಿರುತ್ತವೆ. ಕಾರಣ, ಪ್ರತಿಯೊಂದು ಐಟಮ್ ಪರೀಕ್ಷೆಯ ವಿಶ್ವಾಸಾರ್ಹತೆಗೆ ಸೇರಿಸುತ್ತದೆ. ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಆಪ್ಷನ್ ಬಿ, ಎ ಮಾತ್ರ ಸರಿಯಾಗಿದೆ. ಆಪ್ಷನ್ ಸಿ, ಆರ್ ಮಾತ್ರ ಸರಿಯಾಗಿದೆ. ಆಪ್ಷನ್ ಡಿ, ಎ ಮತ್ತು ಆರ್ ಯಾವುದೂ ಸರಿಯಾಗಿಲ್ಲ. ಹಿಯರ್ ದ ರೈಟ್ ಆನ್ಸರ್ ಇಸ್
ಆಪ್ಷನ್ ಎ ಓನ್ಲಿ ಎ ಈಸ್ ಕರೆಕ್ಟ್. ಇಲ್ಲಿ ಎ ಮಾತ್ರ ಸರಿಯಾಗಿದೆ. ಲಾಂಗರ್ ಟೆಸ್ಟ್ ಆರ್ ಮೋರ್ ರಿಲಯಬಲ್ ದೆನ್ ಶಾರ್ಟರ್ ಒನ್. ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. Question number 9. Which of the following variables is continuous? Option A, attitude towards school. Option B, family size in a locality. Option C, marital status of college students. Option D, religious affiliation of workers. ಕೆಳಗಿನ ಅಸ್ಥಿರಗಳಲ್ಲಿ ಯಾವುದು ನಿರಂತರವಾಗಿರುತ್ತದೆ? ಆಪ್ಷನ್ ಎ ಶಾಲೆಯ ಕಡೆಗೆ ವರ್ತನೆ. ಆಪ್ಷನ್ ಬಿ ಒಂದು ಪ್ರದೇಶದಲ್ಲಿ ಕುಟುಂಬದ ಗಾತ್ರ. ಆಪ್ಷನ್ ಸಿ ಕಾಲೇಜು ವಿದ್ಯಾರ್ಥಿಗಳ ವೈವಾಹಿಕ ಸ್ಥಿತಿ. ಆಪ್ಷನ್ ಡಿ ಕಾರ್ಮಿಕರ ಧಾರ್ಮಿಕ ಸಂಬಂಧ. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಡಿ, ರಿಲಿಜಿಯಸ್ ಅಫಿಲಿಯೇಷನ್ ಆಫ್ ವರ್ಕರ್ಸ್, ಕಾರ್ಮಿಕರ ಧಾರ್ಮಿಕ ಸಂಬಂಧ. Question number 10. Where is the National Geophysical Research Institute is located? So National Geophysical Research Institute ಎಲ್ಲಿದೆ? ಆಪ್ಷನ್ ಎ ಜಮ್ಶೆಡ್ಪುರ್, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಜೈಪುರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಹೈದರಾಬಾದ್. So National Geophysical Research Institute NGRI, it is a constituent research laboratory of the Council of Scientific and Industrial Research. It was established in 1961. So the research areas of this institute are groundwater management, artificial recharge, pollutants, natural hazards, earthquake, tsunami, etc. Question number 11. What is the aim of educational research? Option A, identifying major problems that need to be solved. Option B, searching for the new facts and principles underlying the process of education. Option C, identifying the aims of education. Option D, identifying the values that need to be inculcated in the pupils. ಶೈಕ್ಷಣಿಕ ಸಂಶೋಧನೆಯ ಗುರಿ ಏನು? ಆಪ್ಷನ್ ಎ, ಪರಿಹರಿಸಬೇಕಾದ ಪ್ರಮುಖ ಸಮಸ್ಯೆಗಳನ್ನು ಗುರುತಿಸುವುದು. ಆಪ್ಷನ್ ಬಿ, ಶಿಕ್ಷಣದ ಪ್ರಕ್ರಿಯೆಗೆ ಆಧಾರವಾಗಿರುವ ಹೊಸ ಸಂಗತಿಗಳು ಮತ್ತು ತತ್ವಗಳನ್ನು ಹುಡುಕುವುದು. ಆಪ್ಷನ್ ಸಿ, ಶಿಕ್ಷಣದ ಗುರಿಗಳನ್ನು ಗುರುತಿಸುವುದು. ಆಪ್ಷನ್ ಡಿ, ವಿದ್ಯಾರ್ಥಿಗಳಲ್ಲಿ ಅಳವಡಿಸಬೇಕಾದ ಮೌಲ್ಯಗಳನ್ನು ಗುರುತಿಸುವುದು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ದ ಮೇನ್ ಏಮ್ ಆಫ್ ಎಜುಕೇಷನಲ್ ರಿಸರ್ಚ್ ಇಸ್ ಸರ್ಚಿಂಗ್ ಫಾರ್ ದ ನ್ಯೂ ಫ್ಯಾಕ್ಟ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಅಂಡರ್ಲೈನ್ ದ ಪ್ರೊಸೆಸ್ ಆಫ್ ಎಜುಕೇಷನ್. ಶೈಕ್ಷಣಿಕ ಸಂಶೋಧನೆಯ ಗುರಿ ಶಿಕ್ಷಣದ ಪ್ರಕ್ರಿಯೆಯ ಆಧಾರವಾಗಿರುವ ಹೊಸ ಸಂಗತಿಗಳು ಮತ್ತು ತತ್ವಗಳನ್ನು ಹುಡುಕುವುದು. ಸೊ ಎಜುಕೇಷನಲ್ ರಿಸರ್ಚ್ ಅಪ್ಲೈಸ್ ದ ಸೈಂಟಿಫಿಕ್ ಮೆಥಡ್ ಫಾರ್ ದ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಎಜುಕೇಷನಲ್ ಸಿಚುವೇಶನ್ಸ್. Question number 12. Reorganize the following steps of descriptive research in a correct sequence. Option A, collection of and processing of data. Option B, interpretation of results. Option C, identification of a problem. Option D, drawing conclusions. E, drafting of the report. Formulation of hypothesis. So the right answer is option D. First one is C, identification of a problem. Then after this, F, drafting the formulation of hypothesis. Then A, collection and processing of data. Then B, interpretation of results. Then drawing conclusions. At the end, drafting of the report. ಸೊ ವಿವರಣಾತ್ಮಕ ಸಂಶೋಧನೆಗಳನ್ನು ಕೆಳಗಿನ ಹಂತಗಳನ್ನು ನೀಡಲಾಗಿದೆ, ಅನುಕ್ರಮವಾಗಿ ಸಂಘಟಿಸಬೇಕಾಗಿದೆ. ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ. ಮೊದಲಿಗೆ ಸಮಸ್ಯೆಯನ್ನು ಗುರುತಿಸುವುದು, ನಂತರ ಊಹೆಯ ಸೂತ್ರೀಕರಣ, ಅದಾದಮೇಲೆ ಡೇಟಾ ಸಂಗ್ರಹಣೆ ಮತ್ತು ಪ್ರಕ್ರಿಯೆ, ನಂತರ ಫಲಿತಾಂಶಗಳ ವ್ಯಾಖ್ಯಾನ, ಆ ನಂತರ ತೀರ್ಮಾನಗಳನ್ನು ರಚಿಸುವುದು, ಕೊನೆಗೆ ವರದಿಯ ಕರಡು ರಚನೆ. ಸೊ ಆಪ್ಷನ್ ಡಿ ಈಸ್ ರೈಟ್. Question number 13. Which of the following is the first step in starting the research process? Option A, searching sources of information. Option B, survey of related literature. Option C, identification of broad area of research. Option D, searching for solutions to problem. ಕೆಳಗಿನವುಗಳಲ್ಲಿ ಯಾವುದು ಸಂಶೋಧನಾ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲ ಹಂತವಾಗಿದೆ? ಆಪ್ಷನ್ ಎ, ಮಾಹಿತಿಯ ಮೂಲಗಳನ್ನು ಹುಡುಕುವುದು. ಆಪ್ಷನ್ ಬಿ, ಸಂಬಂಧಿತ ಸಾಹಿತ್ಯದ ಸಮೀಕ್ಷೆ. ಆಪ್ಷನ್ ಸಿ, ಸಂಶೋಧನೆಯ ವಿಶಾಲವಾದ ಕ್ಷೇತ್ರದ ಗುರುತಿಸುವಿಕೆ. ಆಪ್ಷನ್ ಡಿ, ಸಮಸ್ಯೆಗೆ ಪರಿಹಾರಗಳನ್ನು ಗುರುತಿಸುವುದು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಐಡೆಂಟಿಫಿಕೇಶನ್ ಆಫ್ ಎ ಬ್ರಾಡ್ ಏರಿಯಾ ಆಫ್ ರಿಸರ್ಚ್. ಇಟ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ಕಂಡಕ್ಟಿಂಗ್ ರಿಸರ್ಚ್. ಸೊ ಸಂಶೋಧನೆಯ ವಿಶಾಲವಾದ ಕ್ಷೇತ್ರವನ್ನು ಗುರುತಿಸುವುದು ಸಂಶೋಧನಾ ಪ್ರೋಸೆಸ್ನ ಒಂದು ಮೊದಲ ಹಂತವಾಗಿದೆ. Question number 14. The major objective of a qualitative research is to option A, understand a process or concept. Option B, study group differences. Option C, predict relationships. Option D, explain variation in measurements.
ಗುಣಾತ್ಮಕ ಸಂಶೋಧನಾ ಅಧ್ಯಯನದ ಪ್ರಮುಖ ಉದ್ದೇಶ. ಆಪ್ಷನ್ ಎ ಪ್ರಕ್ರಿಯೆ ಅಥವಾ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವುದು. ಆಪ್ಷನ್ ಬಿ ಅಧ್ಯಯನ ಗುಂಪು ವ್ಯತ್ಯಾಸಗಳು. ಆಪ್ಷನ್ ಸಿ ಸಂಬಂಧಗಳನ್ನು ಊಹಿಸುವುದು. ಆಪ್ಷನ್ ಡಿ ಮಾಪನಗಳಲ್ಲಿನ ವ್ಯತ್ಯಾಸವನ್ನು ವಿವರಿಸುವುದು. Yes, the right answer for this question is option A. The major objective of a qualitative research is to understand a process or concept. ಪ್ರಕ್ರಿಯೆಯನ್ನು ಅಥವಾ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವುದು. Qualitative research, it is a type of research that is going to explore and provide deeper insights into real world problems. Question number 15. IRB, it is an acronym for which of the following? IRB ಯ ಸಂಕ್ಷಿಪ್ತ ರೂಪ. ಆಪ್ಷನ್ ಎ ಇಂಟರ್ನಲ್ ರಿವ್ಯೂ ಬೋರ್ಡ್. ಆಪ್ಷನ್ ಬಿ ಇನ್ಸ್ಟಿಟ್ಯೂಷನಲ್ ರೇಟಿಂಗ್ ಬೋರ್ಡ್. ಆಪ್ಷನ್ ಸಿ ಇನ್ಸ್ಟಿಟ್ಯೂಷನಲ್ ರಿವ್ಯೂ ಬೋರ್ಡ್. ಆಪ್ಷನ್ ಡಿ ಇಂಟರ್ನಲ್ ರಿಕ್ವೆಸ್ಟ್ ಬೋರ್ಡ್. The right answer for this question is option C, institutional review board. IRB stands for institutional review board. The institutional review board, it is an administrative body established to protect the rights and welfare of human research. Question number 16. Which of the following is not the method of research? Observation, historical, survey, philosophical. ಕೆಳಗಿನವುಗಳಲ್ಲಿ ಯಾವುದು ಸಂಶೋಧನಾ ವಿಧಾನವಲ್ಲ? ವೀಕ್ಷಣೆ, ಐತಿಹಾಸಿಕ, ಸರ್ವೆ, ತಾತ್ವಿಕ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಅಬ್ಸರ್ವೇಷನ್. ಇಟ್ ಈಸ್ ನಾಟ್ ಎ ಮೆಥಡ್ ಆಫ್ ರಿಸರ್ಚ್. ವೀಕ್ಷಣೆ ಎಂಬುದು ಸಂಶೋಧನೆಯ ವಿಧಾನ ಆಗಿಲ್ಲ. ಕ್ವೆಶ್ಚನ್ ನಂಬರ್ 17. ದ ರಿಸರ್ಚ್ ಈಸ್ ಆಲ್ವೇಸ್. ಆಪ್ಷನ್ ಎ ವೆರಿಫೈಯಿಂಗ್ ದ ಓಲ್ಡ್ ನಾಲೆಜ್. ಆಪ್ಷನ್ ಬಿ ಎಕ್ಸ್ಪ್ಲೋರಿಂಗ್ ನ್ಯೂ ನಾಲೆಜ್. ಆಪ್ಷನ್ ಸಿ ಫಿಲ್ಲಿಂಗ್ ದ ಗ್ಯಾಪ್ ಬಿಟ್ವೀನ್ ನಾಲೆಜ್. ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ಸಂಶೋಧನೆಯು ಯಾವಾಗಲೂ ಆಪ್ಷನ್ ಎ ಹಳೆಯ ಜ್ಞಾನವನ್ನು ಪರಿಶೀಲನೆ ಮಾಡ್ತಾ ಇದೆ. ಆಪ್ಷನ್ ಬಿ ಹೊಸ ಜ್ಞಾನವನ್ನು ಅನ್ವೇಷಣೆ ಮಾಡ್ತಾ ಇದೆ. ಆಪ್ಷನ್ ಸಿ ಜ್ಞಾನದ ನಡುವಿನ ಅಂತರವನ್ನು ತುಂಬುವುದು. ಆಪ್ಷನ್ ಡಿ ಇವೆಲ್ಲವೂ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದ ಅಬೌವ್ ಇಸ್ ಕರೆಕ್ಟ್. ಇವೆಲ್ಲವೂ ಕೂಡ ಸರಿಯಾಗಿವೆ. ಕ್ವೆಶ್ಚನ್ ನಂಬರ್ 18. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ರಿಸರ್ಚರ್? ಕೆಳಗಿನಲ್ಲಿ ಯಾವುದು ಸಂಶೋಧಕರ ಲಕ್ಷಣವಲ್ಲ? Industrious and persistent, specialist rather than a generalist, objective, not versatile in his interest and even in his native abilities. The right answer is option D, not versatile in his interest and even in his native abilities. ಅವನ ಆಸಕ್ತಿ ಮತ್ತು ಅವನ ಸ್ಥಳೀಯ ಸಾಮರ್ಥ್ಯಗಳಲ್ಲಿ ಬಹುಮುಖವಾಗಿಲ್ಲ. Question number 19. The approach which is based on the assumption that social phenomena can be explained by observing cause and effect is? Option A positivism. Option B interpretivism. Option C qualitative. Option D none of the above. ಕಾರಣ ಮತ್ತು ಪರಿಣಾಮವನ್ನು ಗಮನಿಸುವುದರ ಮೂಲಕ ಸಾಮಾಜಿಕ ವಿದ್ಯಮಾನಗಳನ್ನು ವಿವರಿಸಬಹುದು ಎಂಬ ಊಹೆಯ ಮೇಲೆ ಆಧಾರಿತವಾದ ವಿಧಾನ. ಆಪ್ಷನ್ ಎ ಧನಾತ್ಮಕತೆ. ಆಪ್ಷನ್ ಬಿ ಇಂಟರ್ಪ್ರಿಟಿವಿಸಮ್. ಆಪ್ಷನ್ ಸಿ ಗುಣಾತ್ಮಕತೆ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಪಾಸಿಟಿವಿಸಮ್. ಧನಾತ್ಮಕತೆ ಇಲ್ಲಿ ಸರಿಯಾದ ಉತ್ತರ. Question number 20. What is the position held by a positivist as far as acquiring knowledge is concerned? Option A, a general positive attitude towards research. Option B, scientific research should be based on value pre-empirical observations. Option C, exact knowledge can be acquired from the society. Option D, none of the above. ಜ್ಞಾನವನ್ನು ಪಡೆದುಕೊಳ್ಳುವ ಮಟ್ಟಿಗೆ ಧನಾತ್ಮಕವಾದಿ ಹೊಂದಿರುವ ಸ್ಥಾನ. ಆಪ್ಷನ್ ಎ ಸಂಶೋಧನೆ ಬಗ್ಗೆ ಸಾಮಾನ್ಯ ಧನಾತ್ಮಕ ವರ್ತನೆ. ಆಪ್ಷನ್ ಬಿ ವೈಜ್ಞಾನಿಕ ಸಂಶೋಧನೆಯು ಮೌಲ್ಯ ಮುಕ್ತ ಪ್ರಾಯೋಗಿಕ ಅವಲೋಕನಗಳನ್ನು ಆಧರಿಸಿರಬೇಕು. ಆಪ್ಷನ್ ಸಿ ಸಮಾಜದಿಂದ ನಿಖರವಾದ ಜ್ಞಾನವನ್ನು ಪಡೆಯಬೇಕು. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸೈಂಟಿಫಿಕ್ ರಿಸರ್ಚ್ ಶುಡ್ ಬಿ ಬೇಸ್ಡ್ ಆನ್ ವ್ಯಾಲ್ಯೂ ಪ್ರೀ ಎಂಪಿರಿಕಲ್ ಅಬ್ಸರ್ವೇಷನ್ಸ್. ವೈಜ್ಞಾನಿಕ ಸಂಶೋಧನೆಯು ಯಾವಾಗಲೂ ಮೌಲ್ಯ ಮುಕ್ತ ಮತ್ತು ಪ್ರಾಯೋಗಿಕ ಅವಲೋಕನಗಳನ್ನು ಆಧರಿಸಿರಬೇಕು. Okay friends, this is about our today's session. If you are preparing for Karnataka SET 2023 for teaching and research aptitude, we are providing theory lectures, MCQs lectures, practice MCQ set, 50 mock test, comprehensive notes on all the units, then PYQs in English and also in Kannada. So if you want to join, the fees is 2000 rupees. You can join by downloading Global Online app from the Play Store. For paper 2, we are providing complete notes in PDF, 2000 plus MCQ set at rupees 1000. So download Global Online app from the Play Store. Yes, I wish all the best to all. Thank you.